परम पावन राम पाप विमोचना परम पावन राम पाप विमोचना परम पावन राम पाप विमोचना पारजूची नन्नु पालिंपु मय्य परम पावन राम पाप विमोचना पारजूची नन्नु पालिंपु मय्य परम पावन राम पाप विमोचना पारजूची नन्नु पालिंपु मय्य परम पावन राम पाप विमोचना वरमरुत्पालनुत वारिज लोचना वरमरुत्पालनुत वारिज लोचना वरमरुत्पालनुत वारिज लोचना वारणार्थी हरणा वांछित फल प्रदा परम पावन राम पाप विमोचना कनकांबरधर करुणान्वित सुरा काम जनक नर कांतक मुरहर कनकांबरधर करुणान्वित सुर काम जनक नर कांतक मुरहर वनजासननुत वारिधि कन्या प्रिय वनजासननुत वारिधि कन्या प्रिय वानरूप श्रीनिवास वरदायक परम पावन राम पाप विमोचना पारजूची नन्नु पालिंपु मय्य परम पावन राम परम पावन राम पाप विमोचना
निश्चितस्वात्मसुखावबोधे निःश्रेयसे जाङ्गलिकायमाने संसारहालालमोहशान्त्यै देवकी परमानन्दं कृष्णं वन्दे जगद्गुरुं सर्वोपनिषदो गावः दोग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्. ಸೃಷ್ಟಿ ಮೂಲದಲ್ಲಿ ಅನವರತವೂ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 113ನೆಯ ಕುಸುಮವನ್ನು ಜ್ಞಾನ ವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಅಭ್ಯಾಸ ಯೋಗವೆಂಬ ಶೀರ್ಷಿಕೆಯ 8ನೆಯ ಅಧ್ಯಾಯದ ಸಾರರೂಪವಾದ ವಿಚಾರ. ಹೆಸರೇ ಹೇಳುವಂತೆ ಯಾವುದೋ ಒಂದು ವಿಶಿಷ್ಟವಾದ ಅಭ್ಯಾಸವನ್ನು ಕುರಿತು ನಿರೂಪಣೆ ಮಾಡ್ತಾ ಇರುವಂತಹ ಅಧ್ಯಾಯ ಎಂಬುದು ಮನಸ್ಸಿಗೆ ಬರುತ್ತೆ. ಅಧ್ಯಾಯದ ಆರಂಭ ಪ್ರಿಯ ಶಿಷ್ಯನಾದ ಅರ್ಜುನನ ಕಡೆಯಿಂದ ಕೇಳಲ್ಪಟ್ಟ 7 ಪ್ರಶ್ನೆಗಳಿಗೆ ಉತ್ತರ ಶ್ರೀಕೃಷ್ಣ ಪ್ರಭುವಿಂದ ಆರಂಭವಾಗಿ ಅದು ಮುಂದುವರಿತಾ ಇದೆ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಇತ್ಯಾದಿ ಪ್ರಶ್ನೆಗಳು ಆರಂಭವಾಯಿತು. ಅದು ಒಂದೊಂದೂ ಮಹಾಪ್ರಭು ಉತ್ತರಿಸ್ತಾ ಅಕ್ಷರರೂಪವಾದ ಒಂದು ತತ್ವ ಇದೆ, ಎಂದೂ ನಾಶವಿಲ್ಲದೆ ಇರುವಂಥದ್ದು, ಅದನ್ನು ಪರಂಬ್ರಹ್ಮ ಎಂಬುದಾಗಿ ಕರೆಯುವಂಥದ್ದುಂಟು. ಅದರ ತನ್ನ ಸಮಗ್ರ ಸೃಷ್ಟಿಯಲ್ಲಿ ಏನು ಇದೆಯೋ ಅದನ್ನು ಅಧ್ಯಾತ್ಮ ಎಂಬುದಾಗಿ ಕರೆದು, ಜೊತೆಗೆ ಈ ಸಮಗ್ರ ಸೃಷ್ಟಿಯಲ್ಲಿ ಸೇರಿರುವ ಎಲ್ಲ ದೇವತೆಗಳಿಗೆ ಪ್ರೀತಿಯಾಗುವಂತೆ ಈ ಸೃಷ್ಟೀಶನ ಅನುಗ್ರಹವಾಗಿ ಬಂದಿರುವ ವಸ್ತುಗಳನ್ನು ಅಲ್ಲಲ್ಲಿ ವಿನಿಯೋಗಿಸುವ ಕಾರ್ಯ, ದೇವತಾ ಉದ್ದೇಶದಿಂದ ಸಮರ್ಪಣೆ ಮಾಡುವಂಥ ಕಾರ್ಯ ಏನಿದೆಯೋ ಆ ಕಾರ್ಯ ಯಜ್ಞ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಸೃಷ್ಟಿಯಲ್ಲಿ ಅಧಿಭೂತ, ಅಧಿದೈವತ, ಅಧಿಯಜ್ಞ ಅಂತ 3 ವಿಭಾಗ ಇದೆ. ಅಧಿಭೂತ ಅಂದರೆ ಈ ಪಂಚಭೂತಗಳ ಕ್ಷೇತ್ರವನ್ನು ಅಧಿಕರಿಸಿ ಇರುವಂತಹದ್ದು. ಅದು ಅನಿತ್ಯವಾದದ್ದು, ಕ್ಷರಃ ಭಾವ, ಇವತ್ತಿರುತ್ತೆ ನಾಳೆ ಇರೋಲ್ಲ, ಆ ರೀತಿಯಾದಂಥದ್ದು, ನಶ್ವರವಾದದ್ದು. ಇನ್ನೊಂದು ವಿಭಾಗ ಅಧಿದೈವತ ಎಂಬುದಾಗಿ, ಯಾವ ಪುರುಷರೂಪವಾದ ತತ್ವವು ಈ ಸಮಗ್ರ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಸೇರಿಕೊಂಡಿದೆಯೋ ಅದು ಅಧಿದೈವತ ಎಂಬುದಾಗಿ ಕರೆಯಲ್ಪಡುತ್ತೆ. ಅನಂತ ಕೋಟಿ ದೇವತೆಗಳ ಮಯವಾಗಿ ಆ ಒಂದು ಕ್ಷೇತ್ರ ಇದೆ. ಆದ್ದರಿಂದ ಅದಕ್ಕೆ
ಅಧಿದೈವತಂ ಎಂಬುದಾಗಿ ಹೆಸರು. ಕೊನೆಯದಾಗಿ ಅಧಿಯಜ್ಞ ಅಂದರೆ ಯಜ್ಞದಲ್ಲಿ ಆರಾಧಿಸಲ್ಪಡುವಂತಹ ಯಜ್ಞ ಸ್ವರೂಪನಾದ ಮಹಾವಿಷ್ಣು ಶ್ರೀಕೃಷ್ಣ ಪ್ರಭು ಅವನೇ. ಹಾಗೆ ಅಧಿಯಜ್ಞ ಎಂಬ ಪದದಿಂದ ಕರೆಯಲ್ಪಡ್ತಾನೆ. ಈ 3 ವಿಭಾಗವನ್ನು ವ್ಯಕ್ತಪಡಿಸಿ ಅರ್ಜುನನ ಕೊನೆಯ ಒಂದು ಪ್ರಶ್ನೆ, ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಹೇಗೆ ಇಟ್ಕೊಳ್ಳೋದು ಅನ್ನುವ ಬಗ್ಗೆ. ದೀರ್ಘಕಾಲದಿಂದ ಬಾಲ್ಯಾದ ಆರಭ್ಯ ನಿರಂತರ ಏನು ಅಭ್ಯಾಸ ನಡೆದಿರುತ್ತೋ ಅದೇ ಕೊನೆಯಲ್ಲೂ ಸಹ ಬಂದು ಸೇರುತ್ತೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ನನಗೆ ಬೇಕು ಅನ್ನೋ ಮನಸ್ಸಿಂದ ನಿರಂತರವಾಗಿ ಬಾಲ್ಯದಲ್ಲಿ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡ್ಕೋತ ಬಂದಿದ್ದರ ಪರಿಣಾಮವಾಗಿ ಆ ಭಗವಂತನ ಸ್ಮರಣೆಯನ್ನು ಕೊನೆಯಲ್ಲಿ ತಂದುಕೊಳ್ಳೋದಕ್ಕಾಗತ್ತೆ. ಆ ಭಗವಂತನ ಸ್ಮರಣೆ ಬಿಟ್ಟು ಬೇರೆ ಇನ್ನೇನಾದರೂ ಸ್ಮರಣೆ ಬರುತ್ತೆ ಅಂತಾದರೆ ಅದೊಂದು ಸೂಚನೆ, ಇನ್ನೇನೋ ಬೇರೆ ಇನ್ನೊಂದು ಜನ್ಮವನ್ನು ಎತ್ತಿ ಯಾವುದೋ ಸುಖ ದುಃಖಗಳನ್ನು ಅನುಭವಿಸಬೇಕಾಗಿದೆ ಅಂತ ಜ್ಞಾಪಿಸುತ್ತೆ. ಭಗವಂತನ ಸ್ಮರಣೆಯೇ ಇದೆ ಕೊನೆಯ ಕಾಲದಲ್ಲಿ ಅಂದರೆ ಅದು ಜ್ಞಾಪಿಸುತ್ತೆ. ಏನಪ್ಪ ಅಂದರೆ ಇವನು ಭಗವಂತನ ಸನ್ನಿಧಿಗೆ ಹೋಗಿ ಸೇರ್ಕೋತಾನೆ, ಅವನಲ್ಲಿ ಒಂದಾಗ್ತಾನೆ, ನಿತ್ಯಾನಂದವನ್ನು ಪಡೀತಾನೆ, ಮೋಕ್ಷ ಸುಖವನ್ನು ಪಡೀತಾನೆ ಅನ್ನೋದನ್ನು ಅದು ಜ್ಞಾಪಿಸುತ್ತೆ. ಆ ಭಗವಂತನನ್ನು ಭಾವಿಸ್ತಾ ಕೊನೆಯಲ್ಲಿ ದೇಹವನ್ನು ತ್ಯಜಿಸಬೇಕು. ಆ ಭಗವಂತನನ್ನು ಭಾವಿಸಬೇಕಾದ್ರೆ ಅವನ ಅನಂತವಾದ ಗುಣಗಳ ಪರಿಚಯ ನಮಗೆ ಆಗಿರಬೇಕು. ಮಹಾತ್ಮರ ಕಡೆಯಿಂದ ಆ ಮಹಾಮಹಿಮನ ಗುಣಗಳನ್ನು ಕೇಳಿ ಅದು ಹೃದಯವನ್ನು ಪ್ರವೇಶಿಸಿರಬೇಕು. ಅವನು ಕವಿ ಅಂದರೆ ಎಲ್ಲ ಸತ್ಯಗಳು ಕಂಡವನು, ಕ್ರಾಂತದರ್ಶಿ. ಅವನಿಗೆ ಅರ್ಥ ಆಗದೇ ಇರೋ ಸತ್ಯವೇ ಇಲ್ಲ ಈ ಸೃಷ್ಟಿನಲ್ಲಿ. ಅತ್ಯಂತ ಪ್ರಾಚೀನ, ಅನುಶಾಸಿತ, ಸಮಸ್ತ ಈ ಜಗತ್ತನ್ನು ಶಾಸನ ಮಾಡ್ತಾ ಇದ್ದಾನೆ. ಅಂದರೆ ಯಾವ ವಸ್ತು ಹೇಗಿರಬೇಕು, ಯಾವ ಜೀವ ಹೇಗಿರಬೇಕು, ಯಾವ ದೇವ ಹೇಗಿರಬೇಕು ಎಲ್ಲವನ್ನು ಶಾಸನಕ್ಕೆ ಒಳಪಡಿಸ್ತಾ ಇದ್ದಾನೆ. ಮತ್ತು ಈ ಸಮಗ್ರವಾದ ಜಗತ್ತನ್ನು ತನ್ನ ಚೈತನ್ಯದಿಂದ ಧಾರಣೆ ಮಾಡಿದ್ದಾನೆ. ಅವರ ರೂಪ ನಮ್ಮ ಬುದ್ಧಿ ಮನಸ್ಸುಗಳಿಗೆ ಎಟ್ಕೋಲ್ಲ, ಅದಕ್ಕೆ ಮೀರಿದ್ದದು. ಹಾಗಿರೋದ್ರಿಂದ ಅವನನ್ನು ಅಚಿಂತ್ಯ ಎಂಬುದಾಗಿ ಕರೀತಾರೆ. ಯಾವುದೋ ಒಂದು ನೇರದ ಸಾಮ್ಯವಾಗಿ ಅವನನ್ನು ಆದಿತ್ಯ ವರ್ಣದಿಂದ ಕೂಡಿದ್ದಾನೆ ಎಂಬುದಾಗಿ ಹೇಳೋದುಂಟು. ಅಂಧಕಾರದ ಆಚೆಗಿರುವವನು ಅಂದರೆ ಅವನ ಕ್ಷೇತ್ರದಲ್ಲಿ ಕಿಂಚಿತ್ತೂ ಅಂಧಕಾರ ಎಂಬುದು ಇರೋಕ್ಕೆ ಸಾಧ್ಯ ಇಲ್ಲ. ಹೀಗೆ ಅವನ ಅನಂತ ಗುಣಗಳನ್ನು ಬುದ್ಧಿಯಲ್ಲಿ ಭಾವಿಸ್ತಾ ಹೋಗಬೇಕು. ಅಂತ್ಯಕಾಲದಲ್ಲಿ ಬಾಲ್ಯದಿಂದ ಅದನ್ನು ಭಾವಿಸಿ ರೂಢಿಯಾಗಿದ್ದರೆ ಅದರಲ್ಲಿ ರುಚಿ ಇರುತ್ತೆ, ಆಸ್ವಾದನೆ ಇರುತ್ತೆ. ಆಗ ಅದು ಮೈನಲ್ಲಿ ಒಂದು ರೋಮಾಂಚವನ್ನು ಉಂಟು ಮಾಡುತ್ತೆ ಅಥವಾ ಹೃದಯವನ್ನು ಅರಳಿಸುತ್ತೆ. ಅಚಲವಾದ ಮನಸ್ಸು ಜೊತೆಗೆ ಹಾಗೆ ಇದುವರೆಗೆ ಬೆಳೆಸ್ಕೊಂಡು ಬಂದಿರುವಂಥ ಭಕ್ತಿ, ಶ್ರದ್ಧಾ ರೂಪವಾದ ಭಾವಗಳು ಇವೆಲ್ಲ ಜೊತೆಗೆ ಸೇರಿಕೊಂಡು ದೀರ್ಘಕಾಲದಿಂದ ಮಾಡಿರುವಂತಹ ಅಭ್ಯಾಸ ಏನಿದೆಯೋ ಅದೊಂದು ಸಂಸ್ಕಾರವನ್ನು ತಂದುಕೊಡುತ್ತೆ. ಅದಕ್ಕೆ ಯೋಗ ಬಲ ಎಂಬುದಾಗಿ ಕರೆಯೋದುಂಟು. ಆ ಯೋಗ ಬಲವನ್ನು ಜೊತೆಗೆ ಸೇರಿಸ್ಕೊಂಡು ಇವೆಲ್ಲದರ ಹಿನ್ನೆಲೆಯಲ್ಲಿ ಸಂಕಲ್ಪಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ಪ್ರಾಣಿಗಳನ್ನು ಭೂಮಧ್ಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಬೇಕು. ಜೊತೆಗೆ ಯಾವ ಅನಾಹತನಾದವು ತಾನೇ ತಾನಾಗಿ ಸಮಗ್ರ ಸೃಷ್ಟಿಯಲ್ಲಿ ಮೊಳಗ್ತಾ ಇದೆಯೋ ಅಂತಹ ಅನಾಹತನಾದವನ್ನು
ಪ್ರಣವರೂಪವಾದ ನಾದವನ್ನು, ಓಂಕಾರವನ್ನು ಭಾವಿಸ್ತಾ ಧ್ಯಾನಿಸ್ತಾ ಆ ಓಂಕಾರದ ಪದಾರ್ಥ ಸ್ವರೂಪವಾಗಿರುವ ಆ ಪರಮಾತ್ಮನನ್ನು ಭಾವಿಸ್ತಾ ದೇಹತ್ಯಾಗ ಮಾಡಬೇಕು ಎಂಬುದಾಗಿ ದೇಹತ್ಯಾಗದ ವಿಧಾನವನ್ನು ಕುರಿತು ಶ್ರೀಕೃಷ್ಣ ಪ್ರಭು ಹೇಳ್ತಾನೆ. ಅಂದರೆ ಇದು ದೀರ್ಘಕಾಲ ಮಾಡಿರುವ ಸಾಧನೆಯ ಫಲವಾಗಿ ಘಟಿಸಲು ಅವಕಾಶವಿದೆ. ಹಾಗೆ ಶರೀರೇಂದ್ರವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ, ಪ್ರಾಣಿಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯವಾಗುವಂತಹದ್ದಾಗಿದೆ. ವೇದವಿದರು ಕೊಂಡಾಡ್ತಾರೆ, ಒಂದು ಅಕ್ಷರ ಅನ್ನೋ ರೀತಿಯಾದಂಥ ಒಂದು ಸ್ಥಾನ ಇದೆ, ಅಲ್ಲಿಗೆ ಹೋಗಿ ಸೇರಿದರೆ ಯಾವತ್ತೂ ನಾಶ ಎಂಬುದು ಇರೋಲ್ಲ ಅಂತ. ಹಾಗೆ ಸನ್ಯಾಸಿಗಳಾದವರು ಶಾಶ್ವತವಾದಂಥ ಒಂದು ಧಾಮವನ್ನು ಕೊಂಡಾಡ್ತಾರೆ. ಬ್ರಹ್ಮಚಾರಿಗಳಾದವರು ಒಂದು ಪರಬ್ರಹ್ಮ ರೂಪವಾದಂಥ ಲಕ್ಷ್ಯವನ್ನು ಜೀವನದಲ್ಲಿ ಇಟ್ಕೊಂಡು ಸಾಧನೆ ಮಾಡ್ತಾರೆ. ಇವರೆಲ್ಲ ಯಾವ ಪ್ರಧಾನವಾದ ಲಕ್ಷ್ಯವನ್ನು ಇಟ್ಕೊಂಡು ಸಾಧನೆ ಮಾಡ್ತಾರೋ ಅಂತಹ ಪರಂಧಾಮಕ್ಕೆ ಹೋಗಿ ಸೇರೋದಕ್ಕೆ ಸಾಧ್ಯವಾಗುತ್ತೆ ಅಂತ್ಯದಲ್ಲಿ. ಹಾಗೆ ಹೋಗಿ ಸೇರಬೇಕಾದ್ರೆ ಆಗಲೇ ನೆನಪಿಸ್ಕೊಂಡ ಹಾಗೆ ಅಭ್ಯಾಸ ಬಲ ಚೆನ್ನಾಗಿರಬೇಕು. ಈ ಶರೀರ ಯಂತ್ರದಲ್ಲಿ 9 ದ್ವಾರಗಳು ಚಿತ್ತವನ್ನು ಈ ಬಾಹ್ಯ ಪ್ರಪಂಚದ ಕಡೆಗೆ ಎಳ್ಕೊಂಡು ಹೋಗೋದಕ್ಕೆ ಕಾದು ನಿಂತಿರುತ್ತವೆ. ಅವುಗಳಿಗೆ ಅವಕಾಶ ಕೊಟ್ಟರೆ ಪುನರ್ಜನ್ಮದ ಕಡೆಗೆ ಹೋಗಬೇಕಾಗತ್ತೆ. ಹಾಗಾಗದೇ ಇರಬೇಕಾದ್ರೆ ಆ 9 ದ್ವಾರಗಳನ್ನು ನಿರೋಧ ಮಾಡಬೇಕು, ಅಂದರೆ ಬಿಗಿ ಹಿಡ್ಕೋಬೇಕು ಮತ್ತು ಚಿತ್ತವನ್ನು ಹೃದಯದಲ್ಲಿ ನಿಲ್ಲಿಸಿ ಹಾಗೆ ಊರ್ಧ್ವಮುಖವಾದ ಗತಿಯನ್ನು ತಂದುಕೊಂಡು ಪ್ರಣವಾನುಸಂಧಾನದ ಜೊತೆಗೆ ಒಂದು ದೇಹವನ್ನು ತ್ಯಜಿಸಿದರೆ ಆಗ ಪುನರ್ಜನ್ಮ ಎಂಬುದು ಇರುವುದಿಲ್ಲ. ಹೀಗಲ್ಲದೆ ಇನ್ಯಾವುದೇ ಪ್ರಕಾರವಾಗಿ ದೇಹವನ್ನು ತ್ಯಜಿಸಿದ್ರು ಅದೇ ರೀತಿಯಲ್ಲಿ ಬೇರೆ ಇನ್ಯಾವುದೋ ಒಂದು ಲೋಕವನ್ನು, ಅದು ಅತ್ಯಂತ ಶ್ರೇಷ್ಠವಾದ ಲೋಕ ಅಂತ ಅಂದ್ಕೊಂಡು ಕುರಿತು ಪ್ರಯಾಣವನ್ನು ಮಾಡಿದರೆ ಆ ಲೋಕಕ್ಕೆ ಹೋಗಿ ತಲುಪಿ ಎಷ್ಟೋ ಕಾಲ ಸುಖವನ್ನು ಅನುಭವಿಸಿ ಮತ್ತೆ ಕೆಳಗಡೆ ಇಳಿದು ಬರಬೇಕಾಗತ್ತೆ. ಬೇರೆ ಯಾವ ಲೋಕದಲ್ಲಿ ಹೋಗಿ ಸೇರಿದರೂ ಶಾಶ್ವತವಾದ ಸುಖವನ್ನು ಅನುಭವಿಸೋಕ್ಕಾಗೋಲ್ಲ. ಪುಣ್ಯ ಎಷ್ಟು ಕಾಲ ಅಲ್ಲಿ ಇರೋದಕ್ಕೆ ಬಿಟ್ಕೊಡುತ್ತೋ ಅಷ್ಟು ಕಾಲ ಮಾತ್ರ ಇದ್ದು ಕ್ಷೀಣೇ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ ಎಂಬುದಾಗಿ ಏನು ಹೇಳ್ತಾ ಇದ್ದಾರೋ ಹಾಗೆ ಮತ್ತೆ ಭೂಮಿಗೆ ಇಳಿದು ಬರಬೇಕಾಗಿ ಬರುತ್ತೆ. ಈ ಸಮಗ್ರ ಸೃಷ್ಟಿಯ ನಡೆ ಹೇಗಿದೆ ಅಂತ ಕೇಳಿದರೆ ಬ್ರಹ್ಮನ ಹಗಲು ರಾತ್ರಿ ಎಂಬುದಾಗಿ 2 ವಿಭಾಗ ಇದೆ. 1000 ಯುಗದಷ್ಟು ಕಾಲ ಬ್ರಹ್ಮನ ಹಗಲು, 1000 ಯುಗದಷ್ಟು ಕಾಲ ಬ್ರಹ್ಮನ ರಾತ್ರಿ ಇದೆ. ಹಗಲು ವೇಳೆಯಲ್ಲಿ ಎಲ್ಲ ಜೀವಕೋಟಿಗಳು ಕ್ರಮಕ್ರಮವಾಗಿ ತಮ್ಮ ಜನ್ಮಾಂತರದ ಕರ್ಮಗಳಿಗೆ ಅನುಗುಣವಾಗಿ ಜನ್ಮವನ್ನು ಪಡೆಯುತ್ತವೆ. ಸುದೀರ್ಘ ಕಾಲ ಹುಟ್ಟು ಸಾವುಗಳ ಚಕ್ರದಲ್ಲಿ ಇಲ್ಲಿ ಅಲಿತಾ ಇರುತ್ತವೆ. ಬ್ರಹ್ಮನ ಹಗಲು ಮುಗಿದ ಕೂಡಲೇ ಈ ಎಲ್ಲ ಜೀವಕೋಟಿಗಳು ಅವ್ಯಕ್ತ ರೂಪವಾದಂಥ ಒಂದು ತತ್ವವನ್ನು ಪ್ರವೇಶ ಮಾಡಿ ಶರೀರವಿಲ್ಲದ ಒಂದು ಸ್ಥಿತಿಯನ್ನು ಪಡೆಯುತ್ತವೆ. ಅವುಗಳಿಗೆ ನಿದ್ರೆ ಇದ್ದ ಹಾಗೆ ಆ ಬ್ರಹ್ಮನ 1000 ಯುಗದ ಕಾಲ ರಾತ್ರಿ, ಆ ಕಾಲದಲ್ಲಿ ಎಲ್ಲ ಜೀವಕೋಟಿಗಳು ಶರೀರವಿಲ್ಲದೆ ಇರೋದ್ರಿಂದ ಒಂದು ತರಹದ ಸುಪ್ತಾವಸ್ಥೆಯನ್ನು ಅನುಭವಿಸ್ತಾ ಇರುತ್ತವೆ. ಆ ರಾತ್ರಿ ಅವಧಿ ಕಳೆದ ಮೇಲೆ ಮತ್ತೆ ನಿದ್ರೆ ಮಾಡಿದವನು ಬೆಳಗ್ಗೆ ಎದ್ದು ಕೂಡಲೇ ಹೇಗೆ ಹಳೆಯ ಸಂಸ್ಕಾರಗಳನ್ನೆಲ್ಲ ತಂದುಕೊಂಡು ಮತ್ತೆ ಕಾರ್ಯಪ್ರವೃತ್ತನಾಗ್ತಾನೋ ಅದೇ ರೀತಿಯಲ್ಲಿ ಎಲ್ಲ ಜೀವಿಗಳು ತಮ್ಮ ಹಳೆಯ ಸಂಸ್ಕಾರಗಳನ್ನು, ವಾಸನೆಗಳನ್ನು ಮತ್ತೆ ಪಡೆದು
ಈ ಸಂಸಾರ ಚಕ್ರಕ್ಕೆ ಕ್ರಮಕ್ರಮವಾಗಿ ಪ್ರವೇಶ ಮಾಡುತ್ತವೆ. ಹೀಗೆ ನಿರಂತರವಾಗಿ ಈ ಒಂದು ಚಕ್ರ ನಡೀತಾ ಇದೆ. ಈ ಚಕ್ರದಲ್ಲಿ ಸೃಷ್ಟಿ ಒಳಗಡೆ ಪ್ರವೇಶ ಮಾಡಿ ನಿರಂತರವಾಗಿ ಹುಟ್ಟು ಸಾವುಗಳನ್ನು ಅನುಭವಿಸ್ತಾ ಇರೋದಕ್ಕೆ ಬೇಕಾಗುವಂತಹ ಒಂದು ಅವಕಾಶವೂ ಇದೆ. ಇಲ್ಲಿರುವ ಜೀವ ಈ ಹುಟ್ಟು ಸಾವುಗಳ ಚಕ್ರದಿಂದ ಪಾರಾಗಿ ಮೋಕ್ಷ ಸುಖವನ್ನು ಪಡೆಯೋದಕ್ಕೆ ಸಾಗೋದಕ್ಕೂ ಬೇಕಾಗುವ ಅವಕಾಶ ಎರಡೂ ಇದೆ ಅನ್ನುವ ಅಂಶವನ್ನು ನೆನಪಿಸ್ಕೋತಾ ಸುಷುಮ್ನ ಅನ್ನೋ ರೀತಿಯಾದಂಥ ನಾಡಿ ಯಾವುದೋ ಒಂದು ನಿರ್ದಿಷ್ಟವಾದ ಕಾಲದಲ್ಲಿ ಆಡೋದಕ್ಕೆ ಶುರುವಾಗುತ್ತೆ, ಅಂದರೆ ಕಾರ್ಯಪರವಾಗುತ್ತೆ. ಅದೇ ರೀತಿಯಲ್ಲಿ ಸೂರ್ಯನಾಡಿ ಸಂಚಾರ ಮಾಡುವಂತಹ ಕಾಲ ಎಂಬುದು ಉಂಟು ಈ ಸೃಷ್ಟಿನಲ್ಲಿ. ಇಂತಹ ಕಾಲಗಳಲ್ಲಿ ದೇಹವನ್ನು ತ್ಯಜಿಸಿದರೆ, ಅದೇ ರೀತಿಯಲ್ಲಿ ಹಗಲು, ಶುಕ್ಲ ಪಕ್ಷ, ಉತ್ತರಾಯಣದ 6 ಮಾಸಗಳು ಇವುಗಳಲ್ಲಿ ದೇಹವನ್ನು ತ್ಯಜಿಸಿದರೆ ಆಗ ಆ ಒಂದು ಪರಂಧಾಮವನ್ನು ಹೋಗಿ ತಲುಪೋದಕ್ಕೆ ಬೇಕಾದ ಮಾರ್ಗ ತೆರೆದಿರುತ್ತಾದ್ದರಿಂದ ಜೀವ ಆ ಕಡೆಗೆ ಸಂಚಾರ ಮಾಡಿ ಆ ಪರಂಧಾಮದಲ್ಲಿ ಒಂದುಗೂಡುವಂಥದ್ದು ಉಂಟು. ಇದಲ್ಲದೆ ಇಡಾ ಮಾರ್ಗ ತೆರೆದಿರುವಾಗ, ಇಡಾ ನಾಡಿಯಲ್ಲಿ ಉಸಿರಾಟ ನಡೀತಾ ಇರುವ ಸಂದರ್ಭದಲ್ಲಿ ರಾತ್ರಿ ವೇಳೆಯಲ್ಲಿ ದಕ್ಷಿಣಾಯನದಲ್ಲಿ ದೇಹವನ್ನು ತ್ಯಜಿಸಿದರೆ ಆಗ ಅದರ ನಡೆ ಏನಪ್ಪ ಅಂದರೆ ಒಂದು ಚಾಂದ್ರಮಸ ಜ್ಯೋತಿಯನ್ನು ಅನುಭವಿಸಿ ಎಷ್ಟೋ ಕಾಲ ಅಲ್ಲಿಂದ ಮತ್ತೆ ಜನ್ಮ ಎತ್ತುವ ಪರಿಸ್ಥಿತಿ ಉಂಟಾಗುತ್ತೆ ಎಂಬುದಾಗಿ ಕಾಲದ ಧರ್ಮವನ್ನು ಕುರಿತು ಶ್ರೀಕೃಷ್ಣ ಪ್ರಭು ನಿರೂಪಣೆ ಮಾಡುತ್ತಾನೆ. ಈ ಕಾಲದ ಧರ್ಮ ಅಂತ ತೆಗೆದುಕೊಂಡಾಗ ಹಗಲು, ಶುಕ್ಲ ಪಕ್ಷ, ಉತ್ತರಾಯಣ ಇವೆಲ್ಲ ಈ ಖಗೋಳದಲ್ಲಿ ಸಹಜವಾಗಿ ಏರ್ಪಡುವಂತಹದ್ದು, ಎಲ್ಲ ಜೀವಕೋಟಿಗಳಿಗೂ ಸಾಮಾನ್ಯವಾಗಿರುವಂಥದ್ದು. ಆದರೆ ಈ ಶರೀರ ಯಂತ್ರ ಏನಿದೆ, ಪಿಂಡಾಂಡ ಎಂಬುದಾಗಿ ಕರೆಯಲ್ಪಡುವಂಥದ್ದು, ಇದರಲ್ಲಿ ಅವನವನೇ ತಂದುಕೊಳ್ಳುವಂತಹ ಕಾಲಧರ್ಮವೂ ಇದೆ. ತಾನಾಗೇ ಘಟಿಸುವ ಕಾಲಧರ್ಮದ ಜೊತೆಗೆ ಸಂಕಲ್ಪಪೂರ್ವಕವಾಗಿ ಒಂದು ಪಿಂಗಳ ನಾಡಿಯಲ್ಲಿ ಉಸಿರಾಡುವಂತೆ ಮಾಡ್ಕೋಬಹುದು, ಸುಷುಮ್ನ ನಾಡಿಯಲ್ಲಿ ಉಸಿರಾಡುವಂತೆ ಮಾಡ್ಕೋಬಹುದು. ಆ ಸಮಯದಲ್ಲಿ ದೇಹವನ್ನು ತ್ಯಜಿಸೋದಕ್ಕೂ ಪ್ರಯತ್ನ ಪಡಬಹುದು. ಹೀಗೆಲ್ಲ ಇರೋದ್ರಿಂದ ಈ ಕಾಲಧರ್ಮವನ್ನೂ ಅರ್ಥ ಮಾಡ್ಕೋಬೇಕು, ಶರೀರ ಯಂತ್ರವನ್ನೂ ಅರ್ಥ ಮಾಡ್ಕೋಬೇಕು. ಇವೆಲ್ಲವನ್ನೂ ಬಳಸ್ಕೊಂಡು ಒಬ್ಬ ಈ ಶರೀರ ಯಾತ್ರೆಯನ್ನು ಮುಕ್ತಾಯ ಮಾಡೋದಾದರೆ ಆಗ ಮೋಕ್ಷ ರೂಪವಾದಂಥ ಪದವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಈ ಸಮಗ್ರ ಸೃಷ್ಟಿಯಲ್ಲಿ ಈ 2 ಮಾರ್ಗಗಳು, ಒಂದು ಸೃಷ್ಟಿಯ ಕಡೆಗೆ ಅಭಿಮುಖವಾಗಿ ಹೋಗುವ ಮಾರ್ಗ, ಸೃಷ್ಟಿಯ ಹಿಂದೆ ಹಿಂದೆ ಸರಿದು ಪರಮಾತ್ಮನಲ್ಲಿ ಹೋಗಿ ಒಂದುಗೂಡುವ ಮಾರ್ಗ, 2 ಮಾರ್ಗಗಳು ಎಲ್ಲ ಕಾಲದಲ್ಲೂ ಇರುತ್ತವೆ. ಒಂದಕ್ಕೆ ಶುಕ್ಲ ಮಾರ್ಗ ಅಂತ ಕರೆದರೆ ಇನ್ನೊಂದಕ್ಕೆ ಕೃಷ್ಣ ಮಾರ್ಗ ಅಂತ ಕರೆಯುವಂಥದ್ದುಂಟು. ಇದು ಯೋಗಿಗಳಿಗೆ, ಜ್ಞಾನಿಗಳಿಗೆ ತಿಳಿದ ವಿಚಾರ ಆದ್ದರಿಂದ ಅವುಗಳ ವಿಷಯದಲ್ಲಿ ಯಾವುದೇ ವ್ಯಾಮೋಹ ಅವರಿಗಿರೋಲ್ಲ. ಅವುಗಳ ಗತಿ ಏನು ಅನ್ನೋದು ಚೆನ್ನಾಗಿ ಅರ್ಥವಾಗಿರುತ್ತೆ. ಆದ್ದರಿಂದ ನಿರಂತರವಾಗಿ ಪ್ರಯತ್ನಶೀಲರಾಗಿ ತಮ್ಮ ಲಕ್ಷ್ಯ ಯಾವುದಿದೆ ಅದನ್ನು ತಲುಪೋದಕ್ಕೆ ಬೇಕಾಗುವ ಉದ್ದೇಶವನ್ನು ಇಟ್ಕೊಂಡು ಸಾಗ್ತಾರೆ. ಇಲ್ಲಿ ಅರ್ಜುನ, ನೀನೂ ಸಹ ಅದೇ ರೀತಿಯಲ್ಲಿ ಸದಾ ಕಾಲದಲ್ಲೂ ಯೋಗದಲ್ಲಿ ಯುಕ್ತನಾಗಿದ್ದು ಆ ಭಗವಂತನಲ್ಲಿ ಒಂದುಗೂಡೋಕ್ಕೆ ಬೇಕಾಗುವ ಕಾಲ ಕೂಡಿ ಬಂದಾಗ ಅದನ್ನು ಬಳಸ್ಕೋ. ಆಗ ಮೋಕ್ಷ ಸುಖವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಲೋಕದಲ್ಲಿ ಕೊಂಡಾಡೋದುಂಟು, ವೇದಗಳ ಅಧ್ಯಯನ, ಅನುಸಂಧಾನ
ಅದ್ಭುತವಾದ ಪುಣ್ಯ ಲೋಕಗಳನ್ನು ಕೊಡುತ್ತೆ ಎಂಬುದಾಗಿ. ಯಜ್ಞ, ದಾನ, ತಪಸ್ಸು ಇವುಗಳೆಲ್ಲವೂ ವಿಶಿಷ್ಟ ಲೋಕಗಳನ್ನು ಕೊಡುತ್ತೆ ಎಂಬುದಾಗಿ ಕೊಂಡಾಡುವುದುಂಟು. ಆದರೆ ಇವೆಲ್ಲಕ್ಕೂ ಮಿಗಿಲಾದಂತಹ ಒಂದು ಸ್ಥಾನ ಯಾವುದಪ್ಪ ಅಂದರೆ ಆ ಪರಮ ಪದ ಎಂಬುದು, ಪರಬ್ರಹ್ಮ ಸ್ಥಾನ ಎಂಬುದು. ಅಂತಹ ಸ್ಥಾನವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತಪ್ಪ ಎಂಬುದಾಗಿ ಅದರ ಹಿರಿಮೆಯನ್ನು ಕೊಂಡಾಡಿ, ಇದಕ್ಕಾಗಿ ಸದಾ ಕಾಲದಲ್ಲೂ ಯೋಗದಲ್ಲಿ ನೆಲೆ ನಿಂತಿರಬೇಕಪ್ಪ ಎಂಬುದಾಗಿ ಅರ್ಜುನನಿಗೆ ಒಂದು ಆದೇಶವನ್ನು ಕೊಟ್ಟಿದ್ದಾಗಿದೆ. ಅಲ್ಲಲ್ಲೇ ನಾನಾ ರೀತಿಯಾಗಿ ಈ ವಿಷಯವನ್ನು ನಿರೂಪಣೆ ಮಾಡಿರುವಂಥದ್ದುಂಟು. ಅಭ್ಯಾಸ ವಾಸನಾಶಕ್ತಿಯ ತರಂತಿ ಭವಸಾಗರಂ. ಅಭ್ಯಾಸ ಬಲದಿಂದ ಈ ಸಂಸಾರವೆಂಬ ಸಾಗರವನ್ನು ಜ್ಞಾನಿಗಳು ದಾಟ್ತಾರೆ ಅಂತ. ಅಂದರೆ ಅನುದಿನವೂ ಅಭ್ಯಾಸ ಮಾಡ್ತಾ ಹೋಗಬೇಕು, ಅಭ್ಯಾಸಕ್ಕೆ ದಾರ್ಢ್ಯ ಸಿದ್ಧವಾಗುತ್ತೆ. ಹಾಗಾದಾಗ ಕೊನೆಯ ಕಾಲದಲ್ಲೂ ಕೂಡ ಅಭ್ಯಾಸವನ್ನು ಬಳಸ್ಕೊಳ್ಳೋಕೆ ಬರುತ್ತೆ. ಪರಿಣಾಮವಾಗಿ ಸಂಸಾರ ಚಕ್ರವನ್ನು ದಾಟೋಕ್ಕಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಆ ಬಗ್ಗೆ ಅದರ ಹಿರಿಮೆಯನ್ನು ಹೇಳುವಾಗ, ತತ್ ಗೋಪಿತಂ ಸ್ಯಾತ್. ತತ್ ಅನ್ನೋದಕ್ಕೆ ಶರೀರ ಅಂತ ಅರ್ಥ. ಇದು ಗರುಡ ಪುರಾಣದ ಒಂದು ವಿಶಿಷ್ಟವಾದ ಮಾತು. ಈ ಶರೀರವನ್ನು ಚೆನ್ನಾಗಿ ರಕ್ಷಣೆ ಮಾಡಿ ಇಟ್ಕೋಬೇಕು. ಧರ್ಮಾರ್ಥಂ, ಯಾತಕ್ಕೋಸ್ಕರವಾಗಿ ಅಂದರೆ ಧರ್ಮಕ್ಕೋಸ್ಕರವಾಗಿ ಅಂತ. ಧರ್ಮಕ್ಕೋಸ್ಕರವಾಗಿ ಅಂದರೆ ಈ ಶರೀರ ಯಂತ್ರ ಒಂದು ವಿಶಿಷ್ಟವಾದಂತಹ ಸ್ಥಿತಿಯನ್ನು ಅದು ಇಟ್ಕೊಂಡಿರಬೇಕು. ಅದು ಬಹಳ ಮುಖ್ಯವಾದದ್ದು. ಆ ಸ್ಥಿತಿಗಾಗಿ ಈ ಶರೀರವನ್ನು ಕಾಪಾಡ್ಕೋ, ಚೆನ್ನಾಗಿ ನೋಡ್ಕೋ. ಧರ್ಮೋ ಜ್ಞಾನಾರ್ಥಮೇವ ಚ. ಆ ಧರ್ಮ ಯಾತಕ್ಕೋಸ್ಕರ ಬೇಕು ಅಂತ ಕೇಳಿದ್ರೆ, ಆ ಧರ್ಮ ಇದ್ದರೆ ಒಳಗಡೆ ಬೆಳಗುವ ಬೆಳಕನ್ನು ನೋಡ್ಬೋದು, ಜ್ಞಾನವನ್ನು ಅನುಭವಿಸ್ಬೋದು, ಪರಮಾತ್ಮನನ್ನು ದರ್ಶನ ಮಾಡ್ಬೋದು. ಜ್ಞಾನಾರ್ಥಮೇವ ಚ. ಜ್ಞಾನಂತೂ ಧ್ಯಾನ ಯೋಗಾರ್ಥಂ. ಆ ಒಳಗಡೆ ಬೆಳಗುವ ಬೆಳಕನ್ನು ನೋಡೋಕ್ಕಾಗುತ್ತೆ ಅಂತಾದರೆ ನಿರಂತರವಾಗಿ ಧ್ಯಾನಯೋಗವನ್ನು ಸಾಧನೆ ಮಾಡ್ಕೊಂಡು ಹೋಗ್ಬೋದು. ಅಚಿರಾತ್ತೇನ ಮುಚ್ಯತೆ. ಹಾಗಿದ್ದಾಗ ಕಷ್ಟವಿಲ್ಲದೆ ಮೋಕ್ಷವನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ ಅಂತ. ಅಂದರೆ ಅಂತಿಮ ಘಟ್ಟ ಯಾವಾಗ ಬಂತೋ ಆಗ ಅವನು ಧ್ಯಾನ ಯೋಗದಲ್ಲಿ ತಲ್ಲೀನಾಗಿರ್ತಾನೆ. ಹೊಸದಾಗಿ ಆಗಿ ಯಾವುದೋ ಒಂದನ್ನು ಕಲಿಬೇಕಾಗಿಲ್ಲ. ನೀರಿನಲ್ಲೇ ಬದುಕುವ ಪ್ರಾಣಿ ಹೇಗೆ ಈಜನ್ನು ಸಹಜವಾಗಿ ಕಲ್ತಿರುತ್ತೋ ಹಾಗೆ ಧ್ಯಾನ ಯೋಗದಲ್ಲಿ ನಿಷ್ಣಾತನಾಗಿರ್ತಾನೆ. ಆದ್ದರಿಂದ ಮೋಕ್ಷವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ನಾನಾ ಭಾಷೆಗಳಲ್ಲಿ, ನಾನಾ ಸಾಹಿತ್ಯಗಳಲ್ಲಿ ಕೊಂಡಾಡಿರುವಂಥದ್ದುಂಟು. ಬಾಲ್ಯದಿಂದ ಯಾವುದನ್ನು ಅಭ್ಯಾಸ ಮಾಡಲ್ವೋ ಅದು ಸಿಗೋಲ್ಲ ಕೈಗೆ ಅನ್ನೋದನ್ನು. ಉದಾಹರಣೆಗೆ, ಪ್ರಥಮೇನ ಆರ್ಜಿತಾ ವಿದ್ಯಾ. ಬಾಲ್ಯದ ಅವಸ್ಥೆಯಲ್ಲಿ ಯಾರು ವಿದ್ಯೆಯನ್ನು ಅಧ್ಯಯನ ಮಾಡೋಲ್ವೋ, ಸಂಪಾದನೆ ಮಾಡೋಲ್ವೋ, ಅವನಿಗೆ ಕೊನೆ ಕಾಲದಲ್ಲಿ ಆ ವಿದ್ಯೆ ಅನ್ನೋದು ವಶವಾಗೋಲ್ಲ. ದ್ವಿತೀಯೇನ ಆರ್ಜಿತಂ ಧನಂ. ಎರಡನೇ ಅವಸ್ಥೆಯಲ್ಲಿ ಅಂದರೆ ಗೃಹಸ್ಥಾಶ್ರಮದಲ್ಲಿ ಧನವನ್ನು ಸಂಪಾದನೆ ಮಾಡದೆ ಹೋದರೆ ಆ ಧನದ ಲಾಭವನ್ನು ಕೊನೆಯಲ್ಲಿ ಪಡೆಯೋಕ್ಕಾಗೋಲ್ಲ. ತೃತೀಯೇನ ಆರ್ಜಿತಂ ಪುಣ್ಯಂ. ಮೂರನೇ ಅವಧಿಯಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡದೆ ಹೋದರೆ ಆಗ ಅದರ ಲಾಭವನ್ನು ಕೊನೆಯಲ್ಲೇ ನಿರೀಕ್ಷೆ ಮಾಡಿದ್ರೆ ಸಿಗೋದಿಲ್ಲ ಅದು. ಚತುರ್ಥೆ ಕಿಂಕರಿಷ್ಯತಿ. ನಾಲ್ಕನೇ ಅವಧಿ ಬಂದಾಗ, ವೃದ್ಧಾಪ್ಯ ಬಂದಾಗ, ಬ್ರಹ್ಮಚರ್ಯದಲ್ಲಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು, ಗೃಹಸ್ಥಾಶ್ರಮದಲ್ಲಿ ಧನವನ್ನು ಅರ್ಜನೆ ಮಾಡಬೇಕಾಗಿತ್ತು, ವಾನಪ್ರಸ್ಥದಲ್ಲಿ ಪುಣ್ಯವನ್ನು ಗಳಿಸಬೇಕಾಗಿತ್ತು. ಆಗ ಕೊನೆಯದರಲ್ಲಿ ಅದರ ಲಾಭವನ್ನು ಅಷ್ಟು ಪಡಿಬಹುದಾಗಿತ್ತು. ಹಾಗೆ ಸಂಪಾದನೆ ಮಾಡಲಿಲ್ಲ ಸಕಾಲದಲ್ಲಿ ಅಂದರೆ ಕೊನೆಯಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತ. ಅಂದರೆ ಕೊನೆಯ ಕಾಲದಲ್ಲಿ ಎಷ್ಟೆಷ್ಟೇ ಪಶ್ಚಾತ್ತಾಪ ಪಟ್ಟರು, ನನಗಿದೇ ಬೇಕು ಅಂತ ಛಲದಿಂದ ಸಾಧನೆ ಮಾಡ್ತೀನಿ ಅಂತ ಪ್ರಯತ್ನಪಟ್ಟರು, ಅದು ಕೈಗೆ ಎಟ್ಕೋದಿಲ್ಲ. ಯಾಕೆಂದರೆ
ಸಕಾಲದಲ್ಲಿ ಆ ಬಗ್ಗೆ ಪ್ರಯತ್ನವನ್ನು ಪಡೆದೇ ಇದ್ದಿದ್ದರಿಂದ ಅದು ಆಗೋಲ್ಲ ಅಂತ ಅರ್ಥ. ಹೀಗಿರೋದ್ರಿಂದ ಇಡೀ ಜೀವನವೇ ನಮ್ಮ ಪರಮ ಲಕ್ಷ್ಯ ಏನಿದೆ ಆ ಕಡೆಗೆ ಸಾಗೋಕ್ಕೆ ಬೇಕಾಗುವಂತೆ ಇರಬೇಕದು. ಅದನ್ನೇನೆ ರಘುವಂಶದ ಮಹಾರಾಜರ ಜೀವನವನ್ನು ವರ್ಣಿಸುವಾಗ ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಶೈಶವದಲ್ಲಿ ಬಾಲ್ಯದಲ್ಲಿ ವಿದ್ಯೆಯನ್ನು ಅಧ್ಯಯನ ಮಾಡಿದ್ರು. ಯವನೇ ವಿಷಯೇಷಿಣಾಂ, ಯವನ ಬಂದಾಗ ವಿಷಯ ಸುಖವನ್ನು ಪಟ್ಟರು. ವಾರ್ಧಕೆ ಮುನಿವೃತ್ತೀನಾಂ, ವೃದ್ಧಾಪ್ಯ ಬಂದಾಗ ಮುನಿವೃತ್ತಿಯನ್ನು ಅನುಸರಿಸಿದರು, ಅಂದರೆ ಮೌನವನ್ನು ತಳೆದರು. ಹೀಗೆ ಜೀವನವನ್ನು ಸಾಗಿಸ್ತಾ ಇದ್ದಿದ್ದರಿಂದನೇ ಯೋಗೇನ ಅಂತೆ ತನುತ್ಯಜಾಂ, ಕೊನೆಯ ದಿನಗಳು ಬಂದಾಗ ಯೋಗ ವಿದ್ಯೆಯನ್ನು ಬಳಸ್ಕೊಂಡು ಆ ದೇಹವನ್ನು ತ್ಯಜಿಸಿ ಪರಬ್ರಹ್ಮದಲ್ಲಿ ಒಂದುಗೂಡುವ ಒಂದು ಮಹಾ ಕಾರ್ಯವನ್ನು ಸಾಧನೆ ಮಾಡಿಕೊಂಡ್ರು ಎಂಬುದಾಗಿ ಕೇಳ್ತೇವೆ. ಅದರಿಂದ ನಿರಂತರವಾಗಿ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿಟ್ಟು ಆ ಕಾರ್ಯವನ್ನು ಸಾಧಿಸಬೇಕು ಎಂಬುದನ್ನು ಯಾವುದೇ ಕಾರಣಕ್ಕೂ ಮರಿಬಾರದು. ತುಂಬ ಪ್ರಧಾನವಾಗಿ ಬಾಲ್ಯ ಅನ್ನೋದು ತುಂಬ ಮನಸ್ಸು ಬುದ್ಧಿ ಹೊಸತನದಿಂದ ಕೂಡಿರುವಂಥ ಕಾಲ. ಹಸಿಯ ಮಣ್ಣಿನ ಮುದ್ದೆ ಇದ್ದ ಹಾಗೆ ಅದರ ಮೇಲೆ ಏನು ಮುದ್ರೆ ಬೀಳುತ್ತೋ ಅದು ಸುಭದ್ರವಾಗಿ ಕೂತ್ಕೊಂಡ್ಬಿಡುತ್ತೆ. ಅಂಥ ಕಾಲಾವಧಿಯಲ್ಲಿ ಏನನ್ನು ಸಂಪಾದನೆ ಮಾಡಬೇಕೋ ಅದನ್ನು ಸಂಪಾದನೆ ಮಾಡಬೇಕು. ಇವತ್ತು ಆ ಬಗ್ಗೆ ಸಮಾಜದಲ್ಲಿ ಪ್ರಜ್ಞೆ ಹೊರಟು ಹೋಯಿತು. ಕೇವಲ ಹೊಟ್ಟೆಪಾಡಿನ ವಿದ್ಯೆಗಳ ಬಗ್ಗೆ ಹಾಹಾಕಾರದಿಂದ ಸಾಗುವಂತಹದ್ದೇ ಜೀವನ ಅನ್ನೋ ರೀತಿಯ ಸ್ಥಿತಿ ಬಂದು ಹೊರಟೋಗಿದೆ. ಅಂತಹ ಹೊಟ್ಟೆಪಾಡಿನ ಯಾವ ಒಂದು ಸಾಧನೆಗಳನ್ನು ಉಪಾಯಗಳನ್ನು ಸಂಪಾದನೆ ಮಾಡುವಂಥದ್ದು ಇದೆಯೋ ಅದು ನಿಜವಾದ ವಿದ್ಯಾ ಅನ್ನೋ ರೀತಿಯಲ್ಲಿ ಕರ್ಕೊಳ್ಳೋದಕ್ಕೆ ಯೋಗ್ಯವಾದದ್ದು ಆಗೋಲ್ಲ. ವಿದ್ಯಾ ಅಂದರೆ ಯಾವುದು ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗಿ ತಲುಪಿಸುವಂತಹ ಸಾಧನವೋ ಅದನ್ನೇ ವಿದ್ಯಾ ಎಂಬುದಾಗಿ ಕರಿಬೇಕಾಗತ್ತೆ. ಹಾಗಲ್ಲದೆ ಇದ್ದಿದ್ದು ವಿದ್ಯೆ ಅಲ್ಲ. ತಮಾಷೆಯಾಗಿ ಒಬ್ಬ ಸುಭಾಷಿತಕಾರ ಅಂತಹ ಆದರ್ಶವಾದ ವಿದ್ಯೆ ಇಲ್ಲದೆ ಹೋದರೆ ಜೀವನ ವ್ಯರ್ಥ ಎಂಬುದಾಗಿ ಹೇಳ್ತಾ ನಾಯಿ ಬಾಲದ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಶುನಃಪುಚ್ಛಮಿವ ಅನರ್ಥಂ ಜೀವಿತಂ, ನಾಯಿ ಬಾಲದ ಹಾಗೆ ಜೀವಿತವೇ ವ್ಯರ್ಥವಾಗುತ್ತದೆ ಅಂತ. ವಿದ್ಯೆಯ ವಿನ, ಯಾವಾಗ ಅಂದರೆ ವಿದ್ಯೆ ಎಂಬುದೊಂದು ಇಲ್ಲ ಅಂತಾದರೆ ಇಡೀ ಜೀವಿತ ವ್ಯರ್ಥ ಅಂತ. ನ ಗುಹ್ಯ ಗೋಪನೆ ಶಕ್ತಂ ನ ಚ ದಂಶ ನಿವಾರಣೆ. ನಾಯಿ ಬಾಲ ವ್ಯರ್ಥ ಅಂತ ಸುಭಾಷಿತಕಾರ ಹಾಸ್ಯ ಮಾಡ್ತಾ ಇದ್ದಾನೆ. ವ್ಯರ್ಥ ಸರ್ವಾಂಶನೇ ಇರೋಕ್ಕೆ ಸಾಧ್ಯ ಆಗಲ್ಲ. ಆದರೆ ಯಾವುದೋ ಒಂದು ನೇರದಲ್ಲಿ ವ್ಯರ್ಥ ಅಂತ ಇಟ್ಕೋಬೇಕಾಗತ್ತೆ. ನ ಗುಹ್ಯ ಗೋಪನೆ ಶಕ್ತಂ, ಆ ನಾಯಿ ಬಾಲ ತನ್ನ ಗುಹ್ಯವನ್ನು ಪೂರ್ತಿ ಗೋಪನ ಮಾಡ್ಕೊಳ್ಳೋಕ್ಕೂ ಶಕ್ತವಾಗೋದಿಲ್ಲ. ನ ದಂಶ ನಿವಾರಣೆ, ಇನ್ನು ಅಲ್ಲಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ನೊಣ ಸೊಳ್ಳೆ ಮೊದಲಾದ ಕಡಿಯೋಕ್ಕೆ. ಅದನ್ನಾರು ತಪ್ಪಿಸ್ಕೊಳ್ಳೋಕ್ಕಾಗತ್ತಾ ಅಂದರೆ ಅದನ್ನೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಉದ್ದ ಇಲ್ಲ ಬಾಲ ಅದು. ಹಾಗಿರೋದ್ರಿಂದ ಇದೇ ಬಾಲ, ಆದರೆ ಯಾತಕ್ಕೂ ಉಪಯೋಗ ಇಲ್ಲ ಅಂತ ಹೇಗೆ ಆಗಬಹುದೋ ಹಾಗೆ ಅಂತ ಒಂದು ವಿಷಯವನ್ನು ಹೇಳೋದಕ್ಕೆ ಕವಿಗಳು ಸುಭಾಷಿತಕಾರರು ಸಮಯದಲ್ಲಿ ಚಮತ್ಕಾರದ ಮಾತುಗಳನ್ನು ಆಡ್ತಾರೆ. ಆನೆಯದ ಮಾತು ಅಂತ ತಗೋಬೇಕು. ಏಕೆಂದರೆ ದೇಹದಲ್ಲಿರೋ ಯಾವುದೋ ಒಂದು ಅವಯವ ನಿರರ್ಥಕ ಅಂತ ಹೇಳೋಕ್ಕೆ ನಮ್ಗೆ ಹಕ್ಕಿರೋಲ್ಲ. ದೇಹದಲ್ಲಿರುವ ಪ್ರತಿಯೊಂದು ಅವಯವೂ ಒಂದಲ್ಲ ಒಂದು ಉಪಯೋಗಕ್ಕೆ ಬಂದೇ ಬರುತ್ತೆ. ಅದು ನಿರುಪಯುಕ್ತವಾದದ್ದನ್ನು ಭಗವಂತ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ನಮಗೆ ಅರ್ಥ ಆಗ್ತಾ ಇಲ್ಲ ಅದರ ಉಪಯೋಗ ಏನು ಅಂತ ಹೇಳ್ಬೋದು ಬೇಕಾದ್ರೆ ಅಷ್ಟೇ. ಹಾಗೆ ನಾಯಿಗಿರುವ ಮೊಟಕು ಬಾಲವು ಏನೋ ಒಂದು ಉಪಯೋಗ ಕೊಡುತ್ತೆ ಅದಕ್ಕೆ. ಆದರೆ ಈ ದೃಷ್ಟಿಯಿಂದ ನೋಡಿದಾಗ ಅದು ತನ್ನ ಗುಹ್ಯಾಂಗ ಗೋಪನ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ಅದಾಗಲ್ಲ. ಮೈಮೇಲೆ ಕೂತಿರುವಂಥ ನೊಣನೆಲ್ಲ ಹಾರಿಸ್ಕೊಳ್ಳೋಕ್ಕಾಗತ್ತಾ ಅಂದರೆ ಅದಕ್ಕೂ ಆಗಲ್ಲ. ಹೀಗಿರುವಾಗ ನಾಯಿ ಬಾಲ
ವ್ಯರ್ಥ ಅಲ್ವೇ? ಹಾಗೆ ಜೀವನ ಅನ್ನೋದು ವ್ಯರ್ಥ ಆಗಿಬಿಡುತ್ತೆ ವಿದ್ಯೆ ಇಲ್ಲದೆ ಹೋದರೆ. ಅದರಿಂದ ಬಾಲ್ಯದಲ್ಲಿ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ, ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಅಂದ್ಕೂಡಲೇ ನಮ್ಮ ಬುದ್ಧಿ ಹೋಗೋದೇ ಇವತ್ತಿನ ಆಧುನಿಕ ಶಿಕ್ಷಣದ ಬಗ್ಗೆ. ಆಧುನಿಕ ಶಿಕ್ಷಣ ಸರ್ವಥಾ ವರ್ಜ್ಯ ಅಲ್ಲ, ಆದರೆ ಅತ್ಯಂತ ಮುಖ್ಯವಾದ ಆರ್ಷವಾದ ನಾನಾ ವಿದ್ಯೆಗಳು ಭಾರತ ದೇಶದ ಕೊಡುಗೆಯಾಗಿ ಬೆಳೆದು ಬಂದಿರುವಾಗ ಅವುಗಳನ್ನು ಸಂಪೂರ್ಣ ತಿರಸ್ಕರಿಸಿ ಇನ್ನೊಂದು ವಿದ್ಯೆಯನ್ನು ಸ್ವೀಕಾರ ಮಾಡುವಂತಹದ್ದು ಅಂತೇನಿದೆ, ಅದು ಒಂದು ದೃಷ್ಟಿಯಿಂದ ಹಿತವಲ್ಲ. ವಿದ್ಯೆಯನ್ನು ಪದದಿಂದ ಕರೆಯೋದಕ್ಕೆ ಯೋಗ್ಯವಾದದ್ದಲ್ಲ, ವಿದ್ಯಾಭಾಸವಾದಂತಹದ್ದು. ವಿದ್ಯೆಯಂತೆ ಆಭಾಸಮಾನವಾಗಿದೆ, ನಿಜವಾದ ವಿದ್ಯೆ ಅಲ್ಲ. ಕಾರಣ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಬೇಕಾಗುವ ಲಕ್ಷಣದಿಂದ ಕೂಡಿಲ್ಲ ಅದು ಅನ್ನೋ ಸನ್ನಿವೇಶ ಇದೆ. ಹೀಗಿರೋದ್ರಿಂದ ವಿದ್ಯೆಯನ್ನು ಅಧ್ಯಯನ ಮಾಡಬೇಕು. ಅದರಲ್ಲೂ ಕೂಡ ಪರಾವಿದ್ಯೆ ಅಪರಾವಿದ್ಯೆ ಎಂಬುದಾಗಿ ಹೇಳೋದುಂಟು. ಅದರಲ್ಲಿ ಆ ಎರಡೂ ವಿದ್ಯೆಗಳೂ ಬೇಕು. ಅದರಲ್ಲಿ ಅಥ ಪರ ಯಯಾತದ ಅಕ್ಷರಮಧಿಗಮ್ಯತೆ, ಆ ಪರಾವಿದ್ಯೆ ಯಾವುದಿದೆ ಅದರಿಂದ ಪರತತ್ವವನ್ನು ಹೋಗಿ ಮುಟ್ಟೋದಕ್ಕಾಗತ್ತೆ, ತಲುಪೋದಕ್ಕೆ ಸಾಧ್ಯವಾಗುತ್ತೆ, ಅಥವಾ ಪರತತ್ವದ ಅನುಭವದಲ್ಲಿ ನೆಲೆ ನಿಲ್ಲೋದಕ್ಕಾಗತ್ತೆ. ಆದ್ದರಿಂದ ಆ ಪರತತ್ವದ ಅನುಸಂಧಾನ ಬಾಲ್ಯದಿಂದ ಕೊನೆಯ ದಿನಗಳವರೆಗೂ ಸಾಗ್ತಾ ಹೋಗಬೇಕು. ಇದೇ ಮುಖ್ಯವಾಗಿ ನಡೀಬೇಕಾಗಿರುವ ಅಭ್ಯಾಸ. ಆ ನೇರದಲ್ಲೇ ಈ ಒಂದು ಅಧ್ಯಾಯಕ್ಕೆ ಅಭ್ಯಾಸ ಯೋಗ ಎಂಬುದಾಗಿ ಒಂದು ನಾಮಧೇಯ ಬಂದಿದೆ ಎಂಬುದಾಗಿ ಭಾವಿಸಬೇಕು ಎಂಬುದನ್ನು ಸ್ಮರಣೆ ಮಾಡಿಕೊಳ್ತಾ, ಭಗವದ್ಗೀತೆಯಂತಹ ಅಮೂಲ್ಯವಾದಂತಹ ಒಂದು ಗ್ರಂಥ, ಇಡೀ ಜೀವನಕ್ಕೆ ಕೈಪಿಡಿಯಾಗಿ ಇರಬೇಕಾಗಿರುವಂಥ ಗ್ರಂಥ, ಸದಾಕಾಲದಲ್ಲೂ ನಮ್ಮೆಲ್ಲರ ಮನೋಬುದ್ಧಿಗಳನ್ನು ತುಂಬ್ಕೋಬೇಕು. ಅಲ್ಲಿರುವ ಒಂದೊಂದು ವಿಷಯವೂ ನಮ್ಮನ್ನು ಆಳುವಂತೆ ಇರಬೇಕು ಎಂಬುದನ್ನು ಪ್ರಾಕರಣಿಕವಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಅನಿವಾರ್ಯ ಕಾರಣಗಳಿಂದ ಈ ಪ್ರವಚನ ಮಾಲಿಕೆಯಲ್ಲಿ ಮುಂದೆ ಪ್ರತಿ ಮಾಸದ 3ನೇ ಭಾನುವಾರದಂದು ಒಂದೊಂದು ಪ್ರವಚನವನ್ನು ಮಾತ್ರ ಇನ್ನು 3 ತಿಂಗಳ ಅವಧಿಯವರೆಗೆ ಇಟ್ಕೊಳ್ಳೋದು ಅಂತ ಮನಸ್ಸಿನ ನಿಶ್ಚಯ ಇದೆ. ಅದರ ಅನಂತರದಲ್ಲಿ ಸೌಲಭ್ಯಾನುಸಾರವಾಗಿ ಈ ಪ್ರವಚನ ಮಾಲಿಕೆಯನ್ನು ಮುಂದುವರಿಸೋಣ ಅನ್ನೋ ಆಲೋಚನೆ ಇದೆ ಎಂಬುದನ್ನು ಸಹೃದಯಲ್ಲಿ ವಿಜ್ಞಾಪಿಸ್ಕೋತಾ ಈ 4 ಮಾತುಗಳನ್ನು ಧರ್ಮಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನುದಯ ಬಾರದೆ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ
ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನಾ ದೇಶಗಳಲ್ಲಿ ನಾನಾ ಕಾಲಗಳಲ್ಲಿ ನಾನಾ ಯೋನಿಗಳಲ್ಲಿ ನಲಿದು ಹುಟ್ಟಿ ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು ನೀನೇ ಗತಿ ಎಂದು ನೀನೇ ಗತಿ ಎಂದು ನೀನೇ ಗತಿ ಎಂದು ನಂಬಿದ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ದಾಸನ ಮೇಲೆ ಮನೋವಾಕಾಯಗಳಿಂದ ಮಾಡುವ ಕರ್ಮಗಳೆಲ್ಲ ದಾನವಾಂತಕ ನಿನ್ನ ಅಧೀನನಲ್ಲದೆ ಏನು ಮಾಡಿದರೇನು ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಏನು ಮಾಡಿದರೇನು ಪ್ರಾಣ ನಿನದು ಸ್ವಾಮಿ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ಶ್ರೀನಾಥ ಪುರಂದರ ವಿಠಲನ ದಾಸನ ಮೇಲೆ ಇನ್ನುದಯ ಬಾರದೆ ದಾಸನ ಮೇಲೆ ಪನ್ನಗ ಶಯನ ಶ್ರೀ ಪರಮ ಪುರುಷ ಹರಿಯೇ ಇನ್ನುದಯ ಬಾರದೆ ಇನ್ನುದಯ ಬಾರದೆ ಇನ್ನುದಯ ಬಾರದೆ ದಾಸನ